ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯ ರಾಶಿಚಕ್ರದಲ್ಲಿ ಜನಿಸಿರುವಂತಹ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಲೈಫ್ ಸ್ಟೈಲ್ ಅನ್ನು ಹೊಂದಿರುತ್ತಾರೆ ಹಾಗೂ ಸಂತೋಷವಾಗಿರುತ್ತಾರೆ. ತಮ್ಮ ಜೀವನದಲ್ಲಿ ಅವರು ಪ್ರಾಮಾಣಿಕರಾಗಿರುತ್ತಾರೆ ಹಾಗೂ ಬೇರೆಯವರಿಗೆ ಬೇಸರ ತರುವಂತಹ ಯಾವುದೇ ರೀತಿಯ ಕೆಲಸವನ್ನ ಮಾಡುವುದಕ್ಕೆ ಹೋಗುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರನ್ನ ಬಳಲಿ ಬಂದವರಿಗೆ ನೀರು ಕೊಡುವಂತಹ ಮನಸ್ಸಿನ ಜನರು ಎಂಬುದಾಗಿ ಕರೆಯಲಾಗುತ್ತದೆ. ಜಗತ್ತಿಗೆ ಒಂದು ಒಳ್ಳೆ ಬದಲಾವಣೆ ತರಬೇಕು ಎನ್ನುವಂಥ ಮನೋಭಾವವನ್ನು ಹೊಂದಿರುವವರು. ಇನ್ನು ಒಬ್ಬ ಮನುಷ್ಯನ ಮನೋಭಾವನೆ ಯಾವ ರೀತಿ ಇರುತ್ತದೆ ಎಂದು ಆತ ಇರುವಂತಹ ಪರಿಸ್ಥಿತಿ ಹಾಗೂ ಆತ ಎಲ್ಲಿದ್ದಾನೆ ಎನ್ನುವುದರ ಮೇಲೆ ನಿರ್ಧಾರವಾಗುತ್ತದೆ. ಇನ್ನು ಕೆಲವರು ತಮ್ಮ ಗುಣಲಕ್ಷಣಗಳನ್ನು ಪಬ್ಲಿಕ್ನಲ್ಲಿ ತೋರಿಸಿಕೊಳ್ತಾರೆ, ಇನ್ನು ಕೆಲವರು ತೋರಿಸಿಕೊಳ್ಳೋದಿಲ್ಲ. ಅದೇ ರೀತಿಯಲ್ಲಿ ಇವತ್ತಿನ ವಿಡಿಯೋ ಮೂಲಕ ಕುಂಭರಾಶಿಯವರ ಬಗ್ಗೆ ಯಾರಿಗೂ ತಿಳಿಯದೇ ಇರುವಂತಹ ರಹಸ್ಯಮಯ ವಿಚಾರಗಳ ಬಗ್ಗೆ ನಿಮಗೆ ಹೇಳೋದಕ್ಕೆ ಹೊರಟಿದ್ದೇವೆ. ಪಬ್ಲಿಕ್ನಲ್ಲಿ ಮುಚ್ಚಿಟ್ಟುಕೊಂಡು ಕುಂಭರಾಶಿಯವರು ಹೊಂದಿರುವಂತಹ ಗುಣಲಕ್ಷಣಗಳು ಯಾವುವು ಅನ್ನೋದನ್ನು ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. 12 ರಾಶಿ ಚಕ್ರಗಳ ಪಟ್ಟಿಯಲ್ಲಿ 11ನೇ ರಾಶಿ ಕುಂಭರಾಶಿ. ವಿಚಿತ್ರ ಸ್ವಭಾವಗಳನ್ನು ಹೊಂದಿದೆ. ಜೀವನದಲ್ಲಿ ಅಪಾಯವನ್ನು ಎದುರಿಸದಿದ್ದರೆ ಅದೊಂದು ಜೀವನವೇ ಎಂದು ಚಿಂತಿಸುವ, ಸದಾ ನೈಜತೆಯನ್ನೇ ಬಯಸುವ ಹಾಗೂ ನೈಜವಾಗಿಯೇ ಇರುವ, ಸ್ವತಂತ್ರ ಇಲ್ಲದ ಬದುಕನ್ನು ಇವರು ಊಹಿಸುವುದೂ ಇಲ್ಲ. ಪ್ರೀತಿಯ ವಿಚಾರಕ್ಕೆ ಬಂದರೆ ಇಷ್ಟಪಟ್ಟರೆ ಎಂದಿಗೂ ಬಿಡದ, ಇಷ್ಟ ಆಗದೇ ಇದ್ದರೆ ಎಂದಿಗೂ ನಿಮ್ಮ ಕಡೆ ತಿರುಗಿಯೂ ನೋಡದ ಅತಿ ವಿಶಿಷ್ಟ ಗುಣಾವಗುಣಗಳನ್ನು ಹೊಂದಿರುವ ರಾಶಿಚಕ್ರ ಕುಂಭರಾಶಿ. ಸಾಮಾನ್ಯವಾಗಿ ಕುಂಭರಾಶಿಯವರು ತಮ್ಮ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ಯಾವತ್ತೂ ಕೂಡ ಜನರ ಮುಂದೆ ತೋರಿಸಿಕೊಳ್ಳುವುದಕ್ಕೆ ಹೋಗಲ್ಲ. ಆದರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರ ಗುಣಲಕ್ಷಣಗಳ ಬಗ್ಗೆ ಮಾತನಾಡೋದಾದರೆ ಕುಂಭರಾಶಿಯವರು ಸಂಪೂರ್ಣವಾಗಿ ಭಾವನಾತ್ಮಕ ಜೀವಿಗಳಾಗಿರುತ್ತಾರೆ. ಆದರೆ ಅದನ್ನು ಎಲ್ಲರ ಮುಂದೆ ತೋರಿಸಿಕೊಡುವುದಕ್ಕೆ ಹೋಗೋದಿಲ್ಲ. ಯಾಕಂದರೆ ಕೆಲವೊಮ್ಮೆ ಜನರು ಅವರನ್ನು ವೀಕ್ ಎಂಬುದಾಗಿ ಭಾವಿಸಿಕೊಳ್ಳಬಹುದು ಎನ್ನುವುದು ಅವರ ಅಭಿಪ್ರಾಯವಾಗಿರುತ್ತದೆ. ಕುಂಭರಾಶಿಯವರಿಗೆ ಎಷ್ಟು ಭಾವನಾತ್ಮಕವಾಗಿ ಎಮೋಷ್ನಲ್ ಆಗಿರ್ತಾರೆ ಅಂದರೆ ಒಂದು ಚಿಕ್ಕ ಘಟನೆ ಕೂಡ ಅವರನ್ನು ಮನಸ್ಸಿನಲ್ಲಿ ಬೇಸರ ಮಾಡುವಂತೆ ಮಾಡಬಹುದು. ಅಷ್ಟರ ಮಟ್ಟಿಗೆ ಭಾವನಾತ್ಮಕ ಜೀವಿಗಳಾಗಿ ಕುಂಭರಾಶಿಯವರು ನಿಜ ಜೀವನದಲ್ಲಿ ಇರುತ್ತಾರೆ. ಇಂತಹ ಅತ್ಯಂತ ಸೂಕ್ಷ್ಮ ಹಾಗೂ ಎಮೋಷ್ನಲ್ ಲೈಫನ್ನು ನೀವು ಅವರು ಹೊರಗಿನವರಿಗೆ ತೋರಿಸುವುದಕ್ಕೆ ಹೋಗುವುದಿಲ್ಲ. ಕೇವಲ ಇದರ ಬಗ್ಗೆ ಅವರ ಅತ್ಯಂತ ಆಪ್ತ ಸ್ನೇಹಿತರು ಹಾಗೂ ಕುಟುಂಬಸ್ಥರಿಗೆ ಮಾತ್ರ ತಿಳಿದಿರುತ್ತದೆ. ಕುಂಭರಾಶಿಯವರ ಬಾಲ್ಯ ಜೀವನದ ಬಗ್ಗೆ ನೋಡೋಣ. ಕುಂಭರಾಶಿಯವರು ಚಿಕ್ಕವರಿದ್ದಾಗಲೇ ಹಠ ಮಾಡಿಕೊಳ್ಳುವುದು, ಕೋಪ ಮಾಡಿಕೊಳ್ಳುವುದು ಈ ರೀತಿ ಇರ್ತಾರೆ. ಆದರೆ ತುಂಬ ಬ್ಯಾಲೆನ್ಸ್ಡ್ ಆಗಿರ್ತಾರೆ. ಕುಂಭರಾಶಿಯ ಮಕ್ಕಳು ತನ್ನ ತಂದೆ ತಾಯಿಗೆ ಹೆಚ್ಚು ತೊಂದರೆಗಳನ್ನು ಕೊಡುವುದಿಲ್ಲ. ಬೇರೆ ಮಕ್ಕಳ ಹಾಗೆ ವಿಪರೀತ ಅಳುವುದು, ವಿಪರೀತ ಅದು ಬೇಕು ಇದು ಬೇಕು ಅಂತ ಹೇಳುವುದಿಲ್ಲ. ತುಂಬ ಅಳೋದು ಇಲ್ಲ. ಪ್ರೀತಿಯಿಂದ ಹೇಳಿದರೆ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಸಂತೈಸಿದರೆ ತುಂಬ ಸೈಲೆಂಟ್ ಆಗಿರುತ್ತಾರೆ. ಕುಂಭರಾಶಿಯ ಮಕ್ಕಳುಗಳು ತುಂಬ ಆತ್ಮವಿಶ್ವಾಸದಿಂದ ಕೂಡಿರುತ್ತಾರೆ. ಆದರೆ ಒಂದು ಕಡೆ ಕೂತ್ಕೊಳ್ಳುವುದಿಲ್ಲ. ಇವರಿಗೆ ತನ್ನ ತಂದೆ ತಾಯಿಯ ಇಂಪಾರ್ಟೆನ್ಸ್ ಬೇಕು, ಇವೆಲ್ಲವನ್ನ ನಿರೀಕ್ಷೆ ಮಾಡ್ತಾರೆ. ಕುಂಭರಾಶಿಯ ಮಕ್ಕಳು ಪ್ರೀತಿಯಿಂದ ಹೇಳಿದರೆ ಯಾವ ಮಾತನ್ನಾದರೂ ಕೇಳ್ತಾರೆ. ಕುಂಭರಾಶಿಯವರು ತನ್ನ ಶೈಕ್ಷಣಿಕ ವಿಚಾರದಲ್ಲಿ, ಓದುವುದರಲ್ಲಿ, ಬರೆಯುವುದರಲ್ಲಿ, ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಯಾವಾಗಲೂ ಮುಂದಿರ್ತಾರೆ. ಇದರಿಂದಾಗಿ ಇವರ ಶಿಕ್ಷಕರು ಇವರನ್ನು ಹೆಚ್ಚು ಇಷ್ಟಪಡುತ್ತಾರೆ. ಇವರ ಫ್ರೆಂಡ್ಸ್ ಅಷ್ಟೇ ಇವರನ್ನು ತುಂಬ ಇಷ್ಟಪಡುತ್ತಾರೆ. ಇವರಲ್ಲಿ ಓದುವ ಕಲೆ ಪವರ್ ತುಂಬ ಚೆನ್ನಾಗಿರುತ್ತದೆ. ಇವರ ಬಾಡಿ ಲ್ಯಾಂಗ್ವೇಜಿಂದ ಎಲ್ಲರನ್ನೂ ತನ್ನ ಕಡೆ ಆಕರ್ಷಿಸುತ್ತಾರೆ. 13 ವರ್ಷದವರಾಗಿದ್ದರೂ 20 ವರ್ಷದವರಿಗೆ ಇರುವಷ್ಟು ಮೆಚುರಿಟಿ ಲೆವೆಲ್ ಇವರಲ್ಲಿ ಕಾಣಬಹುದು. ಚಿಕ್ಕ ವಯಸ್ಸಿನಿಂದಲೇ ಜ್ಞಾನವನ್ನು ಗಳಿಸುತ್ತಾರೆ. ತನ್ನ ಜ್ಞಾನವಂತ ಮಾತುಗಳಿಂದ ಎಲ್ಲರಿಗೂ ಪ್ರಿಯವಾದಂತಹ ವಿದ್ಯಾರ್ಥಿಯಾಗಿರುತ್ತಾರೆ. ಕುಂಭರಾಶಿಯವರ ಯೌವನಾವಸ್ಥೆ ಬಗ್ಗೆ ನೋಡೋಣ. ಕುಂಭರಾಶಿಯವರು ತನ್ನ ಯೌವನಾವಸ್ಥೆಯಲ್ಲಿ ನ್ಯಾಯಪ್ರಿಯರಾಗಿರುತ್ತಾರೆ. ಯಾರಾದರೂ ಸಂಕಷ್ಟದಲ್ಲಿ ಅಂತ ಗೊತ್ತಾದರೆ ಅವರಿಗೆ ಸಹಾಯವನ್ನು ಮಾಡಲು ಮುಂದಾಗ್ತಾರೆ. ಆದರೆ ತನ್ನ 16ನೇ ವಯಸ್ಸಿನವರಿದ್ದಾಗ ಬಹಳ ಆಲೋಚನೆಗಳನ್ನು ಮಾಡ್ತಾ ಇರ್ತಾರೆ. ಡಿಪ್ರೆಷನ್ಗೆ ಒಳಗಾಗ್ತಾರೆ. ಪ್ರೀತಿಯ ಕಾರಣಕ್ಕೆ, ಕೆಲಸದ ವಿಚಾರಕ್ಕೆ ತುಂಬ ಓವರ್ ಥಿಂಕ್ ಮಾಡ್ತಾನೆ ಇರ್ತಾರೆ. ಹಿತಮಿತವಾದ ಸ್ನೇಹಿತರಿರುತ್ತಾರೆ. ಕುಂಭರಾಶಿಯವರಿಗೆ ಯಾರ ಜೊತೆ ಸ್ನೇಹ ಮಾಡುತ್ತಾರೋ ಅವರ ಜೊತೆ ತುಂಬ ಗುಡ್ ಫ್ರೆಂಡ್ ಆಗಿ ನಡೆದುಕೊಳ್ತಾರೆ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ. ಟ್ರಿಪ್ಗೆ ಹೋಗಲು ತುಂಬ ಇಷ್ಟಪಡ್ತಾರೆ. ಟೆಕ್ನಿಕಲ್ ನಾಲೆಡ್ಜ್ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚು ಇಂಟ್ರೆಸ್ಟನ್ನು ತೋರಿಸ್ತಾರೆ. ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ.
ಕುಂಭರಾಶಿಯವರು ಬೇರೆಯವರಿಗೆ, ತನ್ನ ಸ್ನೇಹಿತರಿಗೆ ಸಲಹೆಗಳನ್ನು ಕೊಡ್ತಾರೆ. ತುಂಬ ಶೋ ಆಫ್ ಮಾಡೋಕೆ ಹೋಗಲ್ಲ. ಗುಂಪಿನಲ್ಲಿ ಹೆಚ್ಚು ಬೆರೆಯಲು ಇಷ್ಟಪಡುವುದಿಲ್ಲ. ತುಂಬ ಲಿಮಿಟೆಡ್ ಮತ್ತು ಸೆಲೆಕ್ಟಿವ್ ಫ್ರೆಂಡ್ಸ್ ಜೊತೆ ಮಾತ್ರ ಬೆರೆಯುವುದಕ್ಕೆ ಇಷ್ಟಪಡುತ್ತಾರೆ. ತನಗೆ ಮ್ಯಾಚ್ ಆಗುವಂತಹ ಸ್ನೇಹಿತರ ಜೊತೆ ಬೆರೆಯಲು ಟ್ರಿಪ್ ಹೋಗೋದಕ್ಕೆ ಇಷ್ಟಪಡ್ತಾರೆ. ಆದರೆ 24 ಗಂಟೆಗಳಲ್ಲಿ ತನಗೋಸ್ಕರ 1 ಗಂಟೆಯ ಕಾಲ ತನ್ನ ಜೊತೆ ತಾನೇ ಕಳೆಯಲು ಇಷ್ಟಪಡುತ್ತಾರೆ. ಆ ಸಮಯವನ್ನು ತನ್ನ ಜ್ಞಾನ ಕೌಶಲ್ಯಾಭಿವೃದ್ಧಿಗೆ ಸದುಪಯೋಗಪಡಿಸಿಕೊಳ್ಳುತ್ತಾರೆ. ಕುಂಭರಾಶಿಯವರ ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ. ಕುಂಭರಾಶಿಯವರಿಗೆ ವಯಸ್ಸಾಗ್ತಾ ಇದ್ದಂತೆ ಹೆಚ್ಚು ಹಠ ಮಾಡೋದು, ಕೋಪ ಮಾಡಿಕೊಳ್ಳೋದು ಈ ರೀತಿ ಮಾಡ್ತಾರೆ. ತನ್ನ ಮನಸ್ಸಿನಲ್ಲಿ ಏನು ಅಂದುಕೊಂಡಿದ್ದಾರೋ ಅದನ್ನೇ ಮಾಡೋದು. ಇವರು ಯಾರು ಬೇಡ ಅಂದರೂ ಏನೇ ಹೇಳಿದರೂ ಕೇಳೋಲ್ಲ. ಇವರ ಮನಸ್ಸಿನ ಇಚ್ಛೆಯಂತೆ ಇವರು ನಡೆದುಕೊಳ್ತಾ ಇರ್ತಾರೆ. ಈ ಕೋಪ, ಹಠದ ಸ್ವಭಾವದಿಂದ BP ಹೆಚ್ಚಾಗಬಹುದು. ಕುಂಭರಾಶಿ ವಾತ ಪ್ರಕೃತಿಯವರಾಗಿರುವುದರಿಂದ ವಯಸ್ಸಾದ ನಂತರ ಕಾಲುಗಳಲ್ಲಿ ನೋವು, ಜಾಯಿಂಟ್ ಪೇನ್ಸ್ ಈ ರೀತಿ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಡೈಜೆಷನ್ ತೊಂದರೆಗಳು ಬರುತ್ತವೆ. ಇವರಿಗೆ ತುಂಬ ಸ್ಪಿರಿಚುಯಲ್ ಆಗಿರ್ತಾರೆ. ವಯಸ್ಸಾಗ್ತಾ ಇದ್ದಂತೆ ಕುಂಭರಾಶಿಯವರು ವೃದ್ಧಾಪ್ಯದಲ್ಲಿ ಹೆಚ್ಚು ಮಾತನಾಡುವುದರಿಂದ ಇವರ ಮಾತನ್ನು ಕೇಳಿಸಿಕೊಂಡವರು ಫ್ರಸ್ಟ್ರೇಷನ್ ಮಾಡಿಕೊಳ್ತಾ ಇರ್ತಾರೆ. ಕುಂಭರಾಶಿಯವರು ವೃದ್ಧಾಪ್ಯದಲ್ಲಿ ಚಿಕ್ಕ ಮಕ್ಕಳ ರೀತಿ ಹಠ ಮಾಡೋದು ಹಾಗೂ ಚಿಕ್ಕ ಮಕ್ಕಳ ಜೊತೆ ಹೆಚ್ಚು ಬೆರೆಯಲು ಇಷ್ಟಪಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳನ್ನು ಹೆಚ್ಚು ಪ್ರೀತಿ ಮಾಡ್ತಾರೆ. ಆಧ್ಯಾತ್ಮದ ಕಡೆ ಹೆಚ್ಚು ಒಲವನ್ನು ತೋರಿಸ್ತಾ ಇರ್ತಾರೆ. ಧಾರ್ಮಿಕ ಪುಸ್ತಕಗಳನ್ನು ಓದುವಂತಹ ಅಭ್ಯಾಸವನ್ನು ಬೆಳೆಸಿಕೊಳ್ತಾರೆ. ಕುಂಭರಾಶಿಯವರ ಮಕ್ಕಳ ಬಗ್ಗೆ ನೋಡೋಣ. ನಿಮ್ಮ ಮಕ್ಕಳು ತುಂಬ ಬುದ್ಧಿವಂತರು, ಚಂಚಲ ಸ್ವಭಾವದವರು, ಒಂದು ಕಡೆ ಕೂತುಕೊಳ್ಳುವುದಿಲ್ಲ, ತುಂಬ ಚುರುಕು ಸ್ವಭಾವ, ಆತುರ ಸ್ವಭಾವದವರು, ಟೆಕ್ನಿಕಲ್ ನಾಲೆಡ್ಜ್, ಮಾರ್ಕೆಟಿಂಗ್ ನಾಲೆಡ್ಜ್ಗಳನ್ನು ತಿಳಿದುಕೊಂಡಿರುತ್ತಾರೆ. ಕುಂಭರಾಶಿಯವರ ಮಕ್ಕಳು ದೊಡ್ಡವರಾದರೂ ಚಿಕ್ಕ ಮಕ್ಕಳ ರೀತಿ ಆಟ ಆಡಲು ಇಷ್ಟಪಡುತ್ತಾರೆ. ಕಮ್ಯುನಿಕೇಷನ್ ಫೀಲ್ಡಲ್ಲಿರ್ತಾರೆ. ಪೊಲಿಟಿಕಲ್ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟನ್ನು ಇಟ್ಕೊಂಡಿರ್ತಾರೆ. ಜೀವನದಲ್ಲಿ ಹೊಸ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು, ಕಲಿಯಲು ತುಂಬ ಕುತೂಹಲಕಾರಿಯಾಗಿರುತ್ತಾರೆ. ನಿಮ್ಮ ಮಕ್ಕಳು, ಕುಂಭರಾಶಿಯವರ ಮಕ್ಕಳು ತನ್ನ ತಂದೆ ತಾಯಿಯ ಮಾತಿಗೆ ಗೌರವವನ್ನು ಕೊಡುತ್ತಾರೆ. ಒಂದಕ್ಕಿಂತ ಹೆಚ್ಚಿನ ಭಾಷೆಗಳನ್ನು ಕಲಿತು ಮಾತನಾಡುವಂತಹ ಕಲೆ ಉಳ್ಳವರು. ಕುಂಭರಾಶಿಯವರ ಜೀವನ ಸಂಗಾತಿಯ ಗುಣಗಳ ಬಗ್ಗೆ ನೋಡೋಣ. ಕುಂಭರಾಶಿಯವರಿಗೆ 7ನೇ ಭಾವದಲ್ಲಿ ಸಿಂಹರಾಶಿ ಬರುತ್ತದೆ. ನಿಮ್ಮ ಜೀವನ ಸಂಗಾತಿಯ ವಿಲ್ ಪವರ್ ಎಕ್ಸಲೆಂಟ್ ಆಗಿರುತ್ತದೆ. ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ. ತನ್ನ ಮನಸ್ಸಿಗೆ ಅನ್ನಿಸಿದ ಹಾಗೆ ನಡೆದುಕೊಳ್ತಾರೆ ಇರ್ತಾರೆ. ಲೀಡರ್ಶಿಪ್ ಕ್ವಾಲಿಟೀಸ್ ಕಾಣಬಹುದು. ನಿಮ್ಮ ಜೀವನ ಸಂಗಾತಿ ನಿಮ್ಮಿಂದ ಹೆಚ್ಚು ಗೌರವವನ್ನು ಮಾತ್ರ ನಿರೀಕ್ಷೆ ಮಾಡ್ತಾರೆ. ನೀವು ಅವರಿಗೆ ಗೌರವ ಕೊಟ್ಟು ಮಾತನಾಡಿಸಬೇಕು. ಅವರಿಗೆ ಡಾಮಿನೇಟ್ ಮಾಡಿದರೆ ಇಷ್ಟವಾಗುವುದಿಲ್ಲ. ಅದಕ್ಕೆ ನೀವು ನಿಮ್ಮ ಜೀವನ ಸಂಗಾತಿಗೆ ಡಾಮಿನೇಷನ್ ಮಾಡೋದಕ್ಕೆ ಹೋಗಬೇಡಿ. ಇನ್ ಕೇಸ್ ನೀವು ಅವರ ಮೇಲೆ ಡಾಮಿನೇಷನ್ ಮಾಡಿದರೆ ನಿಮ್ಮ ವಿರುದ್ಧ ತಿರುಗಿ ಬೀಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ ನಿಮ್ಮ ಜೀವನ ಸಂಗಾತಿ ಕೋಪಿಸಿಕೊಂಡು ಮನಸ್ಸಿನಿಂದ ತುಂಬ ಒಳ್ಳೆಯವರಾಗಿರುತ್ತಾರೆ. ವೇ ಆಫ್ ಟಾಕಿಂಗ್ ಚೆನ್ನಾಗಿರುತ್ತದೆ. ಕುಂಭರಾಶಿಯವರ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುವುದು 35 ವರ್ಷದ ನಂತರ. 37-38ನೇ ವಯಸ್ಸಿನ ಒಳಗೆ ನೀವು ಪ್ರೊಫೆಷನಲಿ, ಫೈನಾನ್ಸಿಯಲಿ ಗ್ರೋತ್ ಅಂಡ್ ಸಕ್ಸಸ್ ಅನ್ನು ನೋಡ್ತೀರಾ. 37ನೇ ವಯಸ್ಸಿನ ನಂತರ ನೀವು ನಿಮ್ಮ ಜೀವನದಲ್ಲಿ ಎಂದಿಗೂ ಹಿಂದೆ ತಿರುಗಿ ನೋಡುವಂತಹ ಸಾಧ್ಯತೆಗಳೇ ಇರುವುದಿಲ್ಲ. ನಿಮ್ಮ ಗುರಿ, ಉದ್ದೇಶದ ಕಡೆ ಮಾತ್ರ ನಿಮ್ಮ ಗಮನವನ್ನು ಕೊಡ್ತಾ ಇರ್ತೀರಾ. ಬೆಟ್ಟವನ್ನು ಹತ್ತುವ ಮೊದಲು ಅಸಾಧ್ಯ ಕೆಲಸ ಅನ್ನಿಸುತ್ತದೆ. ಏರಿದ ಮೇಲೆ ಅದು ನಮ್ಮ ಕಾಲ ಕೆಳಗೆ ಇರುತ್ತದೆ. ಅಸಾಧ್ಯವಾದದ್ದನ್ನು ಯಾವುದೂ ಇಲ್ಲ. ಪರಿಶ್ರಮ, ಪ್ರಯತ್ನ ಮಾಡಬೇಕು ಅಷ್ಟೇ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಅತಿ ಹೆಚ್ಚು ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. 2 ರಾಶಿ ಚಕ್ರಗಳೆಲ್ಲ ಪಟ್ಟಿಯಲ್ಲಿ 11ನೇ ರಾಶಿ ಕುಂಭರಾಶಿ. ವಿಚಿತ್ರ ಸ್ವಭಾವವನ್ನು ಹೊಂದಿದೆ. ಜೀವನದಲ್ಲಿ ಅಪಾಯವನ್ನು ಎದುರಿಸದಿದ್ದರೆ ಅದೊಂದು ಜೀವನವೇ ಎಂದು ಚಿಂತಿಸುವ, ಸದಾ ನೈಜತೆಯನ್ನೇ ಬಯಸುವ ಹಾಗೂ ನೈಜವಾಗಿಯೇ ಇರುವ, ಸ್ವತಂತ್ರ ಇಲ್ಲದ ಬದುಕನ್ನು ಇವರು ಊಹಿಸುವುದೂ ಇಲ್ಲ. ಪ್ರೀತಿಯ ವಿಚಾರಕ್ಕೆ ಬಂದರೆ ಇಷ್ಟಪಟ್ಟರೆ ಎಂದಿಗೂ ಬಿಡದ, ಇಷ್ಟ ಆಗದೇ ಇದ್ದರೆ ಎಂದಿಗೂ ನಿಮ್ಮ ಕಡೆ ತಿರುಗಿಯೂ ನೋಡದ ಅತಿ ವಿಶಿಷ್ಟ ಗುಣಾವಗುಣಗಳನ್ನು ಹೊಂದಿರುವ ರಾಶಿಚಕ್ರ ಕುಂಭರಾಶಿ. ಯಶಸ್ಸೆಂಬುದು ಶಿಸ್ತು, ಕಠಿಣ ಶ್ರಮ, ಏಕಾಗ್ರತೆ, ಕೌಶಲ್ಯ, ಅದೃಷ್ಟ ಎಂಬ ಮೊದಲಾದ ಭಿನ್ನ ವಿಭಿನ್ನ ಬೋಗಿಗಳ ರೈಲಿದ್ದಂತೆ. ಆದರೆ ಇಂಜಿನ್ ಮಾತ್ರ ಆತ್ಮವಿಶ್ವಾಸವೇ. ಕುಂಭರಾಶಿಯವರಿಗೆ 2026ನೇ ವರ್ಷ ಹೊಸ ಸರ್ಪ್ರೈಸ್ಗಳನ್ನು, ಬದಲಾವಣೆಗಳನ್ನು ತಂದುಕೊಡಲಿದೆ. 2026ರಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ನಡೆಯುವಂಥ
6 ಮಹತ್ವಪೂರ್ಣ ಘಟನೆಗಳು ಯಾವುವು ಎಂಬಂಥ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೇನೆ. ಅದಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಕುಂಭರಾಶಿ ವರ್ಷ ಭವಿಷ್ಯ 2026. ಕುಂಭರಾಶಿಯವರಿಗೆ 2026ರ ಪ್ರಕಾರ ಈ ವರ್ಷವು ಕುಂಭರಾಶಿಯವರಿಗೆ ಅದ್ಭುತವಾಗಿರುತ್ತದೆ. ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ಅನೇಕ ಅವಕಾಶಗಳಿವೆ. ಮತ್ತೊಂದೆಡೆ ಹಣದ ಲಾಭದಿಂದಾಗಿ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ. ಇದಲ್ಲದೆ ನೀವು ದೈಹಿಕವಾಗಿ ತುಂಬ ಸದೃಢರಾಗುತ್ತೀರಿ. ಆರ್ಥಿಕ ಸ್ಥಿತಿ 2026ರ ಕುಂಭರಾಶಿಯ ಪ್ರಕಾರ ನಿಮ್ಮ ಆರ್ಥಿಕ ಜೀವನವು ಈ ವರ್ಷ ಅದ್ಭುತವಾಗಿರುತ್ತದೆ. ಈ ವರ್ಷ ನಿಮಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ. ಈ ವರ್ಷ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲು ಪ್ರಾರಂಭಿಸುತ್ತದೆ. ಅನೇಕ ಆದಾಯದ ಮೂಲಗಳು ಇರುತ್ತವೆ ಮತ್ತು ನಿಮ್ಮ ಹಣಕಾಸಿನ ಭಾಗದ ಬಗ್ಗೆಯೂ ನೀವು ಸಂತೋಷವಾಗಿರುತ್ತೀರಿ. ಆರ್ಥಿಕವಾಗಿ ನೀವು ತುಂಬ ಒಳ್ಳೆಯವರಾಗಿರುತ್ತೀರಿ. ವರ್ಷದ ಆರಂಭದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ, ಅಥವಾ ಈ ಸಮಯದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳ ಬಗ್ಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು. ನೀವು ವ್ಯಾಪಾರ ಮಾಡಿದರೆ ಆರ್ಥಿಕ ಲಾಭವಿರುತ್ತದೆ ಮತ್ತು ನೀವು ಕೆಲಸವನ್ನು ಮಾಡಿದರೆ ನಿಮ್ಮ ಆದಾಯವು ಹೆಚ್ಚಾಗುವ ಸಾಧ್ಯತೆ ಇದೆ. ವರ್ಷದ ಕೊನೆಯ ತಿಂಗಳಲ್ಲಿ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿರುತ್ತದೆ. ನೀವು ಬ್ಯಾಂಕ್ನಲ್ಲಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದರೆ ಅದರಲ್ಲಿಯೂ ನೀವು ಯಶಸ್ವಿಯಾಗುತ್ತೀರಿ. ಒಂದು ವಿಷಯವನ್ನು ನೆನಪಿನಲ್ಲಿಡಿ, ಬಹಳ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ. ಒಟ್ಟಾರೆಯಾಗಿ ಈ ವರ್ಷ ನಿಮಗೆ ಉತ್ತಮವಾಗಿರುತ್ತದೆ. ರಾಹು, ಕೇತು, ಶನಿ ಗ್ರಹ, ಗುರು ಗ್ರಹಗಳು ನಮ್ಮ ಜೀವನದ ಮೇಲೆ ಮೇಜರ್ ಬದಲಾವಣೆಗಳನ್ನು ತಂದುಕೊಡುತ್ತವೆ. ಮೊದಲಿಗೆ ಕುಂಭರಾಶಿಯವರಿಗೆ ಈ 4 ಗ್ರಹಗಳ ಪ್ಲೇಸ್ಮೆಂಟ್ 2026ರಲ್ಲಿ ಹೇಗಿದೆ ಅಂತ ನೋಡೋಣ. ನಿಮ್ಮ ರಾಶಿಯಲ್ಲಿಯೇ ರಾಹು ಗ್ರಹ ಕುಟುಂಬ ಸ್ಥಾನದಲ್ಲಿ, ಶನಿ ಗ್ರಹ ಪಂಚಮ ಭಾವದಲ್ಲಿ, ಗುರುಗ್ರಹ ಸಪ್ತಮ ಭಾವದಲ್ಲಿ, ಕೇತು ಗ್ರಹ ಸ್ಥಿತವಾಗಿದೆ. ಕುಂಭರಾಶಿಯವರಿಗೆ 2026ರಲ್ಲಿ ಘಟಿಸುವಂಥ ಮೊದಲನೇ ಘಟನೆ, ಗುರುಗ್ರಹ ಮಧ್ಯ ವರ್ಷದಿಂದ ನಿಮ್ಮ ಪಂಚಮ ಸ್ಥಾನದಲ್ಲಿರುತ್ತದೆ. ಗುರುಗ್ರಹ ನಿಮ್ಮ ದ್ವಿತೀಯಾಧಿಪತಿ ಹಾಗೂ ಲಾಭಾಧಿಪತಿಯಾಗಿ ಪೂರ್ವ ಪುಣ್ಯ ಸ್ಥಾನವಾದಂಥ ಪಂಚಮ ಭಾವದಲ್ಲಿ ಸ್ಥಿತವಾಗಿದೆ. ಆದ್ದರಿಂದ ಮದುವೆಯಾಗಿ ಮಗುವಿನ ನಿರೀಕ್ಷೆಯಲ್ಲಿರುವಂಥ ಕುಂಭರಾಶಿಯವರಿಗೆ ಮಧ್ಯ ವರ್ಷದ ಒಳಗೆ ಕನ್ಸೀವ್ ಆಗುವಂತಹ ಯೋಗವಿದೆ. ಗುರುಗ್ರಹ ಸಂತಾನಕ್ಕೆ ಕಾರಕ ಗ್ರಹ, ಸಂತಾನ ಭಾವದಲ್ಲಿಯೇ ಇರುವುದರಿಂದ ಹಾಗೂ ನಿಮಗೆ ಗುರುಗ್ರಹ ದಶ ನಡೆಯುತ್ತಿದ್ದರೆ 99% ಸಂತಾನವಾಗುವಂಥ ಯೋಗ ತೋರಿಸ್ತಿದೆ. 2026ನೇ ವರ್ಷದಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಪ್ರೀತಿ ವಿಶ್ವಾಸವಿದ್ದು ಸಾಮರಸ್ಯದಿಂದ ಕೂಡಿರುತ್ತೀರಾ. ಎರಡನೆಯದಾಗಿ, ಕುಂಭರಾಶಿ ವಿದ್ಯಾರ್ಥಿಗಳಿಗೆ ವರ್ಷದ ಪ್ರಾರಂಭದಲ್ಲಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅರ್ಥವಾಗದೇ ಇರುವುದು, ಕನ್ಫ್ಯೂಷನ್ಗಳನ್ನು ಮಾಡಿಕೊಳ್ತೀರಿ. ಓದಿದ್ದು ಮರೆತು ಹೋಗುವುದು, ಸೋಮಾರಿತನವಿದ್ದರೂ ಮಧ್ಯ ವರ್ಷದ ನಂತರ ಗುರುಗ್ರಹ ನಿಮ್ಮ ಉಚ್ಚ ರಾಶಿಯಾದಂಥ ಕಟಕ ರಾಶಿಗೆ ಪ್ರವೇಶ ಮಾಡಿ ನಿಮ್ಮ ವೃತ್ತಿಸ್ಥಾನ ವ್ಯಯಭಾವ ದ್ವಿತೀಯ ಭಾವವನ್ನು ವೀಕ್ಷಿಸುತ್ತದೆ. ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ನಿಮ್ಮ ನೆಗೆಟಿವ್ ಯೋಚನೆಗಳಿಂದ ದೂರವಿರಿ. ನೇಟಿವ್ ಪ್ಲೇಸಿಂದ ದೂರ ಹೋಗಿ ಓದುವಂತಹ ಯೋಗವಿದೆ. ನಿಮ್ಮ ಕನಸು ನನಸಾಗುವಂತಹ ವರ್ಷ. ಕುಂಭರಾಶಿಯ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಜಾಯಿನ್ ಆಗಬಹುದು. PhD ಮಾಡುವಂತಹ ಯೋಗವಿದೆ. ಓವರಾಲ್ ಕುಂಭರಾಶಿ ವಿದ್ಯಾರ್ಥಿಗಳಿಗೆ 2026 ಅದೃಷ್ಟದ ವರ್ಷವಾಗಿದೆ. ಮೂರನೆಯದಾಗಿ, ರಾಹುಗ್ರಹ ಮೊದಲನೇ ಭಾವದಲ್ಲಿ, ಕೇತುಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆ. ನಂತರ ಕುಂಭರಾಶಿಯಲ್ಲೇ ರಾಹುಗ್ರಹ ಇರುತ್ತದೆ. ತುಂಬ ಆಲೋಚನೆ ಮಾಡುವುದು, ಕನ್ಫ್ಯೂಷನ್ ಮಾಡಿಕೊಳ್ತೀರಾ. ಅನುಮಾನ, ಓವರ್ ಥಿಂಕ್ ಮಾಡುವಂತೆ ರಾಹುಗ್ರಹ ನಿಮ್ಮನ್ನು ಪ್ರಚೋದನೆ ಮಾಡುತ್ತದೆ. ನಿಮ್ಮ ಈ ಅನುಮಾನ, ಓವರ್ ಥಿಂಕ್ ನಿಮ್ಮನ್ನು ಮ್ಯಾರಿಡ್ ಲೈಫ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತದೆ. ನೀವು ಅನ್ಮ್ಯಾರಿಡ್ ಆಗಿದ್ದರೆ ನಿಮ್ಮ ಪ್ರೀತಿಯಲ್ಲಿ ಅನುಮಾನವನ್ನು ಕೊಟ್ಟು ಆರ್ಗ್ಯುಮೆಂಟ್ ಮಾಡಿಸಿ ಸಂಬಂಧಗಳಲ್ಲಿ ವೈಮನಸ್ಸು ಉಂಟಾಗುವಂತೆ ಮಾಡಿಸುತ್ತದೆ. ರಾಹುಗ್ರಹ ಆದ್ದರಿಂದ ನಿಮ್ಮ ಓವರ್ ಥಿಂಕಿಂಗ್ ಅನುಮಾನಗಳಿಗೆ ಬ್ರೇಕ್ ಹಾಕಲೇಬೇಕು. ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಎನ್ನುವ ರೀತಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಡೌಟ್ಸ್ ಬಂದರೆ ಅದು ನಿಜಾನೋ ಸುಳ್ಳೋ ಎಂದು ರಿಸರ್ಚ್ ಮಾಡಿ ನಂತರ ಮಾತನಾಡಿ. ಏಕಾಏಕಿ ಕೋಪ ಮಾಡಿಕೊಂಡು ಅನುಮಾನದ ಕೈಗೆ ನಿಮ್ಮ ಬುದ್ಧಿಯನ್ನು ಕೊಡಬಾರದು ಎಂಬಂಥ ಪಾಯಿಂಟ್ಸನ್ನು ನಿಮ್ಮ ತಲೆಯಲ್ಲಿ ಇಟ್ಟುಕೊಳ್ಬೇಕು. ನಾಲ್ಕನೆಯದಾಗಿ, ಕೇತುಗ್ರಹ ನಿಮ್ಮ ಸಪ್ತಮ ಭಾವದಲ್ಲಿದೆ. ಶನಿಗ್ರಹದ ಸಾಡೆ ಸಾತಿಯು ನಡೆಯುತ್ತಿದೆ.
2026ರಲ್ಲಿ ಕುಂಭರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಮಾರ್ಟ್ ಮಾಡಬೇಕು ಅಂದುಕೊಂಡಿದ್ರೆ ನಿಮ್ಮ ಹಾಗೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ನ ಜಾತಕವನ್ನ ನುರಿತ ಜ್ಯೋತಿಷಿಗಳ ಬಳಿ ತೋರಿಸಿ ಅವರ ಸಲಹೆ ಮಾರ್ಗದರ್ಶನವನ್ನ ತೆಗೆದುಕೊಂಡು ಮುಂದುವರಿಯಬೇಕು. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಅಥವಾ ಆಪೋಸಿಟ್ ಪರ್ಸನ್ ನಿಮ್ಮ ಮಾತುಗಳಿಗೆ, ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ, ಕಾರ್ಯವೈಖರಿಗೆ ಅಟ್ರಾಕ್ಟ್ ಆಗುತ್ತಾರೆ. ಪಬ್ಲಿಕ್ ಅಟ್ರಾಕ್ಷನ್ ಹೆಚ್ಚಾಗಲಿದೆ. ಈ ವರ್ಷ 2026ರಲ್ಲಿ ಜಾಬ್ ಹಾಗೂ ಬಿಸ್ನೆಸ್ ಅಲ್ಲಿ ತಾಳ್ಮೆಯಿಂದ ವರ್ತಿಸಿದ್ರೆ ಸೂರ್ಯಗ್ರಹ ಪಾಸಿಟಿವ್ ರಿಸಲ್ಟ್ಗಳನ್ನೇ ಕೊಡುತ್ತದೆ. ನಿಮ್ಮ ಜೀವನದಲ್ಲಿ ಕೆಲವು ಕಾಮನ್ ಬ್ಯಾಲೆನ್ಸ್ಗಳನ್ನು ಎದುರಿಸುತ್ತಿದ್ದಂಥ ಚಾಲೆಂಜಸ್ಗಳಿಂದ ಮುಕ್ತಿ ಪಡೆಯುತ್ತೀರಿ. ಈ ಗ್ರಹ ಪ್ರಭಾವದಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಡನ್ ಆಗಿ ಬದಲಾವಣೆಗಳನ್ನು ನೋಡುತ್ತೀರಾ. ಟಾಕ್ಸಿಕ್ ಜನರು ನಿಮ್ಮಿಂದ ದೂರವಾಗುತ್ತಾರೆ. ಟಾಕ್ಸಿಕ್ ಸಂದರ್ಭಗಳಿಂದ ಮುಕ್ತಿಯನ್ನ ಪಡೆಯುತ್ತೀರಾ. ನಿಮ್ಮ ಲೈಫ್ ಪಾರ್ಟ್ನರ್ನ ಮಾತು ನಡವಳಿಕೆಯಲ್ಲಿಯೂ ಪಾಸಿಟಿವ್ ಬದಲಾವಣೆಯನ್ನು ಕಾಣ್ತೀರಿ. ಆದರೆ ನಿಮಗೆ ಈ ತಿಂಗಳು ತಲೆನೋವು, ಲೋ BP, ಎಮೋಷ್ನಲ್ ಆಗಿ ವೀಕ್ ಆಗುತ್ತೀರಾ. ಗ್ರಹಣದ ದಿನ ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯಗಳನ್ನು ಮಾಡಬಾರದು. ಬಹಳ ಸಮಾಧಾನವಾಗಿರಿ. ಈ ತಿಂಗಳಲ್ಲಿ ನಿಮ್ಮ ಹಳೆ ಬಿಸ್ನೆಸ್ ಕ್ಲೈಂಟ್ಸ್ಗಳು ಹೆಚ್ಚಿನ ಆರ್ಡರ್ಗಳನ್ನು ಕೊಡುತ್ತಾರೆ. ನಿಮ್ಮ ಆರೋಗ್ಯವು ವೃದ್ಧಿಯಾಗಲಿದೆ. 6ನೇದಾಗಿ ನಿಮ್ಮ ಜಾಬಲ್ಲಿ ರೆಕಗ್ನೈಸೇಷನ್ ವ್ಯಾಲ್ಯೂ ಸಿಗಲಿದೆ. ಇನ್ಕಮಲ್ಲಿ ಬೆಸ್ಟ್ ಲೆವೆಲ್ ಇರುತ್ತದೆ. ನಿಮ್ಮ ಜಾಬಲ್ಲಿ ಬೋನಸ್ ಹಾಗೂ ಕಮಿಷನ್ ಸಿಗಲಿದೆ. ಈ ತಿಂಗಳು ಒನ್ ಆಫ್ ದಿ ಬೆಸ್ಟ್ ಮಂತ್ ಅಂತಾನೆ ಹೇಳ್ಬೋದು. ನಿಮ್ಮ ಲೈಫ್ ಪಾರ್ಟ್ನರ್ ನಿಮಗೆ ಮೋಟಿವೇಟ್ ಮಾಡುತ್ತಾರೆ. ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ. 2025ರಲ್ಲಿ ಇದ್ದ ಹಾಗೆ ಇರದೆ ಸಂಪೂರ್ಣವಾಗಿ ಹೊಸ ವ್ಯಕ್ತಿಯಾಗಿ ಬದಲಾಗುತ್ತೀರಾ. ವರ್ಷದ ಕೊನೆಯ ತಿಂಗಳಲ್ಲಿ ಸಡನ್ ಆಗಿ ಹಣ ಬರುತ್ತದೆ. ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಲಿದೆ. ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ರಾಹುಕೇತು ಪರಿವರ್ತನೆಯಾಗಲಿದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ನಿಜವಾದ ಮ್ಯಾಜಿಕ್ ಆಗಲಿದೆ. ನಿಮ್ಮ ಕರಿಯರಲ್ಲಿ ಪೀಕ್ ಲೆವೆಲ್ಗೆ ರೀಚ್ ಆಗುತ್ತೀರಾ. ನಿಮ್ಮ ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗಲಿದೆ. ನೀವು ಪರ್ಫೆಕ್ಟ್ ಲೀಡರ್ ಎಂದು ಜಗತ್ತಿಗೆ ತೋರಿಸುವಂತಹ ತಿಂಗಳಿದು. ಡಿಸೆಂಬರ್ ತಿಂಗಳಲ್ಲಿ ಎಮೋಷ್ನಲ್ ಆಗಿ ತುಂಬ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತೀರಾ. ಈ ತಿಂಗಳಲ್ಲಿ ಹಣದ ಸೇವಿಂಗ್ಸ್ ಅನ್ನ ಮಾಡ್ತೀರಾ. ಹೆಲ್ತ್ ಚೆನ್ನಾಗಿರಲಿದೆ. ಬಟ್ ಏರ್ ಫಾಲ್ ಹಾಗೂ ಸ್ಕಿನ್ ಅಲರ್ಜಿ ಆಗಲಿದೆ. ಡಿಸೆಂಬರ್ ತಿಂಗಳು ಕುಂಭರಾಶಿಯವರಿಗೆ ವೆಲ್ತ್, ಸ್ಟೆಬಿಲಿಟಿ, ಡಿವೈನ್ ಹೆಲ್ತ್ ಸಿಗುವಂತಹ ತಿಂಗಳು. ಆರೋಗ್ಯ, ನಿಮ್ಮ ಆರೋಗ್ಯ ಜೀವನವು ಈ ವರ್ಷ ಉತ್ತಮವಾಗಿರುತ್ತದೆ. ನೀವು ಆರೋಗ್ಯವಾಗಿರುತ್ತೀರಾ ಮತ್ತು ಹೆಚ್ಚು ಶಕ್ತಿಯುತವಾಗಿರುತ್ತೀರಿ. ನಿಮ್ಮಲ್ಲಿ ಉತ್ಸಾಹ, ಅದ್ಭುತವಾದಂತಹ ಚುರುಕುತನವನ್ನು ಕಾಣಬಹುದು. ನಿಮ್ಮ ಧೈರ್ಯವು ಹೆಚ್ಚಾಗುತ್ತದೆ. ಇದರಿಂದಾಗಿ ನೀವು ದೊಡ್ಡ ಕೆಲಸವನ್ನು ಮಾಡುವಲ್ಲಿ ಯಶಸ್ವಿಯಾಗುತ್ತೀರಿ. ಆದಾಗ್ಯೂ ಕೆಲವೊಮ್ಮೆ ನೀವು ಹವಾಮಾನ ಬದಲಾವಣೆಯ ಸಮಯದಲ್ಲಿ ಸಂಭವಿಸುವ ಸಣ್ಣ ರೋಗಗಳು ಅಥವಾ ರೋಗಗಳನ್ನು ಹೊಂದಿರಬಹುದು. ಅದು ನಿಮ್ಮನ್ನು ಆವರಿಸಬಹುದು. ಹಾಗೆ ಜ್ವರ, ತಲೆನೋವು, ನಿದ್ರಾಹೀನತೆ ಇತ್ಯಾದಿ. ಈ ರೀತಿಯ ಸಮಸ್ಯೆಯು ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗುವುದಿಲ್ಲ. ಆದಾಗ್ಯೂ ನೀವು ಅಂತಹ ಪರಿಸ್ಥಿತಿಯಲ್ಲಿ ತಕ್ಷಣದ ಚಿಕಿತ್ಸೆಯನ್ನು ಪಡೆಯಬೇಕು. ಮಾನಸಿಕವಾಗಿ ನೀವು ಸಂತೋಷವಾಗಿರುತ್ತೀರಿ. ಇದು ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತದೆ. ನಿಮ್ಮ ವ್ಯಕ್ತಿತ್ವವು ಜನರನ್ನು ಆಕರ್ಷಿಸುತ್ತದೆ. ಇದಲ್ಲದೆ ನಿಮ್ಮ ಸಂವಹನ ಶೈಲಿಯು ಸುಧಾರಿಸುತ್ತದೆ. ನಿಮ್ಮ ಪರಿಣಾಮಕಾರಿ ಸಂವಹನದ ಶೈಲಿಯ ಮೂಲಕ ನೀವು ಇತರರ ಮೇಲೆ ಪ್ರಭಾವ ಬೀರಲು ಸಾಧ್ಯವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಜಗತ್ತಿಗೆ ಹೊಸ ದಾರಿ ತೋರಿಸುವ ನೀವು ಇಂದು ಆದಿ ತಪ್ಪಿದವರಂತೆ ನಿಂತಿದ್ದೀರಾ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಕುಂಭರಾಶಿಯವರೇ, ನಿಮಗೆ ಮಾತ್ರ ಯಾಕೆ ಇಷ್ಟೊಂದು ಕಷ್ಟ? ಕಳೆದ ಕೆಲವು ವರ್ಷಗಳಿಂದ ಜನ್ಮಶನಿಯ ಕಾಟದಿಂದ ಮನಸ್ಸಿನ ನೆಮ್ಮದಿ ಕಳೆದುಕೊಂಡು ದೇಹದಲ್ಲಿ ತ್ರಾಣವಿಲ್ಲದೆ ಬದುಕೆ ಬೇಡ ಎನ್ನುವ ಹಂತಕ್ಕೆ ಬಂದಿರಬಹುದು. ಆದರೆ ಸ್ನೇಹಿತರೆ, ಕತ್ತಲು ಸರಿದು ಬೆಳಕು ಹರಿಯುವ ಸಮಯ ಹತ್ತಿರ ಬಂದಿದೆ. ಹೌದು, ಇದು ಕೇವಲ ಒಂದು ಸಾಧಾರಣ ವಿಡಿಯೋ ಅಲ್ಲ. ಕತ್ತಲೆಯಲ್ಲಿ ದಾರಿ ಕಾಣದೆ ಪರಿತಪಿಸುತ್ತಿರುವ ನಿಮಗೆ ಬೆಳಕು ತೋರಿಸಲು ಆ ಭಗವಂತನೇ ಕಳುಹಿಸಿರುವ ಸಾಕ್ಷಾತ್ ದೈವಿಕ ಸಂದೇಶವಾಗಿದೆ. ಕುಂಭರಾಶಿಯವರಾದ ನಿಮ್ಮ ಜೀವನ ಕಳೆದ ಸಾತಿ ಸಮಯದಲ್ಲಿ ನರಕವನ್ನೇ ನೋಡಿದೆ ಎಂದು ನನಗೆ ಗೊತ್ತು. ಕಣ್ಣೀರು ಹಾಕದ ದಿನವೇ ಇಲ್ಲ ಎನ್ನುವಂತೆ ಬದುಕಿದ್ದೀರಿ. ಆದರೆ ಸ್ನೇಹಿತರೆ, ನಿಮ್ಮ ಪಾಲಿಗೆ ವಿಮೋಚನೆಯ ಪರ್ವಕಾಲ, ನಿಮ್ಮ ಕಷ್ಟಗಳು ಮುಗಿಯುವ ಕಾಲ ಬಂದಿದೆ. ಆದರೆ ಎಚ್ಚರ, ಈ ದೊಡ್ಡ ಗೆಲುವಿನ ಜೊತೆಗೆ ಒಂದು ದೊಡ್ಡ ಆಪತ್ತು ಕೂಡ ನಿಮ್ಮನ್ನ ಹಿಂಬಾಲಿಸುತ್ತಿದೆ. ನಿಮ್ಮ ಒಂದು ಸಣ್ಣ ತಪ್ಪು ನಿರ್ಧಾರ ನಿಮ್ಮನ್ನ ಮತ್ತೆ ಸಂಕಷ್ಟಕ್ಕೆ ನೂಕಬಹುದು. ಆದರೆ ಚಿಂತಿಸಬೇಡಿ, ಆ ಸಮಸ್ಯೆಗೆ ಅತಿ ಸರಳವಾದ ರಾಮಬಾಣ
ರಾಮಬಾಣದಂಥ ಪರಿಹಾರವನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೇನೆ. ಕುಂಭರಾಶಿಯವರು ಎಂದರೆ ಹೊರಗಡೆ ಕಠಿಣವಾಗಿ ಕಂಡರೂ ಒಳಗಡೆ ಮಗುವಿನಂತಹ ಮನಸ್ಸುಳ್ಳವರು. ನಿಮ್ಮೆಲ್ಲ ಸಂಕಲ್ಪಗಳು ಈಡೇರಲು, ನಿಮ್ಮ ಸಂಕಷ್ಟಗಳು ದೂರವಾಗಲು ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಅಂತ ಕಮೆಂಟ್ ಮಾಡಿ ಅಥವಾ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ. ಆಂಜನೇಯ ಸ್ವಾಮಿಯ ಮತ್ತು ಶನಿ ಮಹಾತ್ಮನ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಕುಂಭರಾಶಿಯವರ ಜೀವನದಲ್ಲಿ ನಡೆಯಲಿರುವ ಆ 15 ರೋಚಕ ಘಟನೆಗಳು ಯಾವುವು ಎಂದು ನೋಡೋಣ. ಸ್ನೇಹಿತರೆ, ಮೊದಲನೆಯದಾಗಿ ಕುಂಭರಾಶಿಯವರ ಗುಣ ಸ್ವಭಾವದ ಬಗ್ಗೆ ಹೇಳಲೇಬೇಕು. ನೀವು ಅದ್ಭುತವಾದ ಮಾನವತಾವಾದಿಗಳು. ನಿಮ್ಮ ಕೈಯಲ್ಲಿ ದುಡ್ಡಿಲ್ಲದಿದ್ದರೂ ಪರವಾಗಿಲ್ಲ, ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವ ಗುಣ ನಿಮ್ಮದು. ಆದರೆ ಮೊದಲನೇ ಅತಿ ದೊಡ್ಡ ಸಕಾರಾತ್ಮಕ ಘಟನೆ ಅಂದರೆ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಏರಿಕೆ ಮತ್ತು ರಾಜಯೋಗ. ಹೌದು, ಕುಂಭರಾಶಿಯ ಅಧಿಪತಿ ಶನಿ ಮಹಾತ್ಮನು ಸ್ವಕ್ಷೇತ್ರದಲ್ಲಿ ಬಲವಾಗಿರುವುದರಿಂದ ನೀವು ನಿಮ್ಮ ಕೆಲಸದ ಜಾಗದಲ್ಲಿ ರಾಜನಂತೆ ಮೆರೆಯಲಿದ್ದೀರಿ. ಇಷ್ಟು ದಿನ ಆಫೀಸ್ನಲ್ಲಿ ಅಥವಾ ಕೆಲಸದ ಜಾಗದಲ್ಲಿ ಯಾರು ನಿಮ್ಮನ್ನು ಅವಮಾನ ಮಾಡಿದ್ದರೂ, ಯಾರು ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನೆ ಮಾಡಿದ್ದರೂ ಅವರೇ ಈಗ ನಿಮ್ಮ ಮುಂದೆ ತಲೆಬಾಗಿ ನಿಲ್ಲುವ ಸಮಯ ಬಂದಿದೆ. ಶನಿಯು ಕರ್ಮದಾತ. ನೀವು ಪಟ್ಟ ಕಷ್ಟಕ್ಕೆ ಬಡ್ಡಿ ಸಮೇತ ಪ್ರತಿಫಲ ನೀಡಲಿದ್ದಾನೆ. ಪ್ರಮೋಷನ್, ಸಂಬಳ ಹೆಚ್ಚಳ ಮತ್ತು ಅಧಿಕಾರ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ವಿಶೇಷವಾಗಿ ಸರ್ಕಾರಿ ಕೆಲಸಕ್ಕೆ ಅಥವಾ ಉನ್ನತ ಹುದ್ದೆಗೆ ಪ್ರಯತ್ನಿಸುತ್ತಿರುವವರಿಗೆ ನೇಮಕಾತಿ ಪತ್ರ ಕೈಸೇರುವ ಪ್ರಬಲ ಯೋಗವಿದೆ. ಎರಡನೇ ದೊಡ್ಡ ಘಟನೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಾಲಮುಕ್ತಿ. ಕುಂಭರಾಶಿಯವರು ಹಣವನ್ನು ಕೂಡಿಡುವುದಕ್ಕಿಂತ ಖರ್ಚು ಮಾಡುವುದರಲ್ಲಿ ಎತ್ತಿದ ಕೈ. ಅದರಲ್ಲೂ ನಿಮಗಾಗಿ ಅಲ್ಲ, ಬೇರೆಯವರಿಗಾಗಿ ಖರ್ಚು ಮಾಡಿ ಸಾಲ ಮಾಡಿಕೊಂಡಿರುತ್ತೀರಿ. ಗ್ರಹಗಳ ಅನುಗ್ರಹದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಲಿದೆ. ಹಣದ ಒಳಹರಿವು ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಸಾಲಗಳು ತೀರಿ ಹೋಗಲಿವೆ. ಅನಿರೀಕ್ಷಿತ ಮೂಲಗಳಿಂದ ಅಂದರೆ ನೀವು ಊಹಿಸದ ಕಡೆಯಿಂದ ಹಣ ಬರಲಿದೆ. ಕುಂಭರಾಶಿಯವರು ಸ್ವಾಭಿಮಾನಿಗಳು. ಯಾರ ಮುಂದೆಯೂ ಕೈಚಾಚಲು ಇಷ್ಟಪಡುವುದಿಲ್ಲ. ಬದಲಾಗಿ ನೀವೇ 4 ಜನರಿಗೆ ಸಹಾಯ ಮಾಡುವಷ್ಟು ಆರ್ಥಿಕ ಸದ್ಗುಣರಾಗಿರುತ್ತೀರಾ. ಮೂರನೇ ರೋಚಕ ಘಟನೆ ಸ್ವಂತ ಮನೆ ಅಥವಾ ಕನಸಿನ ಸೂರು. ಕುಂಭರಾಶಿಯವರಿಗೆ ವಿಶಿಷ್ಟವಾದ ಅಭಿರುಚಿ ಇರುತ್ತದೆ. ಎಲ್ಲರಂತಿರಲು ನೀವು ಇಷ್ಟಪಡುವುದಿಲ್ಲ. ನೀವು ಕಟ್ಟುವ ಮನೆ ಅಥವಾ ಖರೀದಿಸುವ ಫ್ಲಾಟ್ ಕೂಡ ಅಷ್ಟೇ ವಿಶಿಷ್ಟವಾಗಿರುತ್ತದೆ. ಇಷ್ಟು ದಿನ ಬಾಡಿಗೆ ಮನೆಯಲ್ಲಿದ್ದು ಮನೆ ಮಾಲೀಕರ ಕಿರಿಕಿರಿ ಅನುಭವಿಸಿ ಸಾಕಾಗಿದ್ರೆ ಈಗ ನಿಮ್ಮದೇ ಆದ ಸ್ವಂತ ಮನೆಯ ಯೋಗ ಕೂಡಿ ಬರಲಿದೆ. ಶನಿ ಮಹಾತ್ಮನು ಸ್ಥಿರಾಸ್ತಿಯ ಕಾರಕನಾಗಿದ್ದು ಈ ವರ್ಷ ನಿಮಗೆ ಭೂಮಿ ಅಥವಾ ಮನೆಯ ರೂಪದಲ್ಲಿ ಆಸ್ತಿಯನ್ನು ಕರುಣಿಸಲಿದ್ದಾನೆ. ಮನೆಯ ರಿಪೇರಿ ಅಥವಾ ನವೀಕರಣ ಮಾಡಲು ಕೂಡ ಇದು ಸುವರ್ಣ ಕಾಲ. ನಾಲ್ಕನೆಯ ಮಹತ್ತರ ಘಟನೆ ವಾಹನ ಯೋಗ ಮತ್ತು ಐಷಾರಾಮಿ ಜೀವನ. ಕುಂಭರಾಶಿಯವರು ಸಾಮಾನ್ಯವಾಗಿ ಸರಳ ಜೀವನವನ್ನು ಇಷ್ಟಪಡುತ್ತಾರೆ. ಆದರೆ ನಿಮ್ಮ ಜೀವನ ಶೈಲಿ ಅಪ್ಗ್ರೇಡ್ ಆಗಲಿದೆ. ಹಳೆಯ ವಾಹನವನ್ನು ಮಾರಿ ಹೊಸ ಕಾರು ಅಥವಾ ದುಬಾರಿ ಬೈಕ್ ಖರೀದಿಸುವ ಯೋಗವಿದೆ. ಇದು ಕೇವಲ ಶೋಕಿಗಾಗಿ ಅಲ್ಲ, ನಿಮ್ಮ ವೃತ್ತಿ ಮತ್ತು ವ್ಯವಹಾರದ ಅಗತ್ಯಕ್ಕಾಗಿ ನೀವು ವಾಹನವನ್ನು ಖರೀದಿಸುತ್ತೀರಿ. ಈ ಹೊಸ ವಾಹನವು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತರಲಿದೆ. ಕುಂಭರಾಶಿಯವರು ಟೆಕ್ನಾಲಜಿಯನ್ನು ಇಷ್ಟಪಡುವವರು. ಹಾಗಾಗಿ ನೀವು ಎಲೆಕ್ಟ್ರಿಕ್ ವೆಹಿಕಲ್ ಕಡೆಗೆ ಹೆಚ್ಚು ಆಕರ್ಷಿತರಾಗಬಹುದು. ಐದನೇ ಘಟನೆ ಸ್ವಂತ ಬಿಸ್ನೆಸ್ ಮತ್ತು ಪಾಲುದಾರಿಕೆಯಲ್ಲಿ ಯಶಸ್ಸು. ಕುಂಭರಾಶಿಯವರು ಸ್ವತಂತ್ರ ಮನೋಭಾವದವರು. ಯಾರ ಕೈ ಕೆಳಗೂ ಕೆಲಸ ಮಾಡುವುದು ನಿಮಗೆ ಇಷ್ಟವಾಗುವುದಿಲ್ಲ. ಸ್ವಂತ ಉದ್ಯಮ ಅಥವಾ ಸ್ಟಾರ್ಟಪ್ ಶುರು ಮಾಡಲು ಗ್ರಹಗಳು ಹಸಿರು ನಿಶಾನೆ ತೋರಿಸುತ್ತಿವೆ. ವಿಶೇಷವಾಗಿ ತಂತ್ರಜ್ಞಾನ, ಹೋಟೆಲ್ ಅಥವಾ ಸರ್ವಿಸ್ ಆಧಾರಿತ ಬಿಸ್ನೆಸ್ಸಲ್ಲಿರುವವರಿಗೆ ಲಾಭದ ಸುರಿಮಳೆಯಾಗಲಿದೆ. ನಿಮ್ಮ ಕ್ರಿಯೇಟಿವ್ ಐಡಿಯಾಗಳು ಬಿಸ್ನೆಸ್ಸಲ್ಲಿ ಹೊಸ ಸಂಚಲನ ಮೂಡಿಸಲಿವೆ. ಆದರೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡುವಾಗ ಎಚ್ಚರವಿರಲಿ. ಎಲ್ಲವನ್ನ ದಾಖಲೆಗಳಲ್ಲಿ ಬರೆದಿಟ್ಟುಕೊಳ್ಳುವುದು ಒಳ್ಳೆಯದು. ಆರನೇ ಘಟನೆ ಷೇರು ಮಾರುಕಟ್ಟೆ ಮತ್ತು ಹೂಡಿಕೆಯಲ್ಲಿ ಲಾಭ. ಕುಂಭರಾಶಿಯವರಿಗೆ ಮುಂದಾಲೋಚನೆ ಜಾಸ್ತಿ. ಭವಿಷ್ಯದಲ್ಲಿ ಏನಾಗುತ್ತದೆ ಎಂದು ಊಹಿಸುವ ಶಕ್ತಿ ನಿಮಗಿದೆ. ಶೇರ್ ಮಾರ್ಕೆಟ್ನಲ್ಲಿ ನೀವು ಮಾಡುವ ಹೂಡಿಕೆಗಳು ಬಂಗಾರದ ಮೊಟ್ಟೆ ಇಡಲಿವೆ. ವಿಶೇಷವಾಗಿ ಐಟಿ, ಆಟೋಮೊಬೈಲ್ ಅಥವಾ ಮೆಟಲ್ ಸೆಕ್ಟರ್ಗಳಲ್ಲಿ ಹೂಡಿಕೆ ಮಾಡಿದರೆ ಲಾಭ ಜಾಸ್ತಿ. ಲಾಟರಿ ಅಥವಾ ಚೀಟಿ ವ್ಯವಹಾರಗಳಲ್ಲಿಯೂ ಅನಿರೀಕ್ಷಿತ ಧನಲಾಭವಾಗುವ ಸಾಧ್ಯತೆ ಇದೆ. ಕುಂಭರಾಶಿಯವರು ರಿಸ್ಕ್ ತೆಗೆದುಕೊಳ್ಳಲು ಹೆದರುವುದಿಲ್ಲ. ಈ ವರ್ಷ ನಿಮ್ಮ ರಿಸ್ಕ್ಗೆ ತಕ್ಕ ಪ್ರತಿಫಲ ಸಿಗಲಿದೆ. ಏಳನೆಯದು ಪ್ರೇಮ, ವಿವಾಹ ಮತ್ತು ದಾಂಪತ್ಯ ಜೀವನ. ಕುಂಭರಾಶಿಯವರು ಪ್ರೀತಿಯ ವಿಷಯದಲ್ಲಿ ತುಂಬ ಸೀಕ್ರೆಟ್. ಮನಸ್ಸಿನ ಪ್ರೀತಿಯನ್ನು ವ್ಯಕ್ತಪಡಿಸಲು ಹಿಂಜರಿಯುತ್ತಾರೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ನೀವು ಇಷ್ಟಪಟ್ಟವರ ಜೊತೆಯೇ ಮದುವೆಯಾಗುವ ಯೋಗವಿದೆ. ಮನೆಯವರ ವಿರೋಧವಿದ್ದರೆ ಅದು ಸರಾಗವಾಗಿ ಬಗೆಹರಿಯಲಿದೆ. ಇನ್ನು ಮದುವೆಯಾದ ದಂಪತಿಗಳಲ್ಲಿ ಅನ್ಯೋನ್ಯತೆ ಹೆಚ್ಚಾಗಲಿದೆ. ಕುಂಭರಾಶಿಯವರು ತಮ್ಮ ಸಂಗಾತಿಯನ್ನು ಸ್ನೇಹಿತರಂತೆ ಕಾಣುತ್ತಾರೆ.
ಈ ವರ್ಷ ನಿಮ್ಮ ಸ್ನೇಹ ಮತ್ತು ಪ್ರೀತಿ ಎರಡೂ ಗಟ್ಟಿಯಾಗಲಿದೆ. ಸಂಗಾತಿಯ ಹೆಸರಿನಲ್ಲಿ ಮಾಡುವ ಹೂಡಿಕೆಗಳು ಲಾಭ ತಂದುಕೊಡಲಿವೆ. 8ನೇಯ ಘಟನೆ ವಿದೇಶ ಯೋಗ ಮತ್ತು ದೂರ ಪ್ರಯಾಣ. ಕುಂಭರಾಶಿಯು ವಾಯುತತ್ವದ ರಾಶಿಯಾಗಿದ್ದು ಸಂಚಾರವನ್ನು ಸೂಚಿಸುತ್ತದೆ. ಕೆಲಸದ ನಿಮಿತ್ತ ಅಥವಾ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ನನಸಾಗಲಿದೆ. ವೀಸಾ ತೊಂದರೆಗಳು ಬಗೆಹರಿಯಲಿವೆ. ಕೇವಲ ವಿದೇಶ ಮಾತ್ರವಲ್ಲ, ದೇಶದೊಳಗಿನ ಪುಣ್ಯಕ್ಷೇತ್ರಗಳಿಗೆ ಅಥವಾ ಪ್ರವಾಸಿ ತಾಣಗಳಿಗೆ ಕುಟುಂಬ ಸಮೇತ ಹೋಗಿ ಬರುವ ಯೋಗವಿದೆ. ಈ ಪ್ರಯಾಣಗಳು ನಿಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ಹೊಸ ಚೈತನ್ಯವನ್ನು ತುಂಬಲಿವೆ. 9ನೇದು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಪ್ರಗತಿ. ಕುಂಭರಾಶಿಯ ಪೋಷಕರು ಮಕ್ಕಳಿಗೆ ಹೆಚ್ಚು ಸ್ವಾತಂತ್ರ್ಯ ನೀಡುತ್ತಾರೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅಥವಾ ಕ್ರೀಡೆಯಲ್ಲಿ ಅದ್ಭುತ ಸಾಧನೆ ಮಾಡಲಿದ್ದಾರೆ. ಅವರು ತರುವ ರಿಸಲ್ಟ್ ನೋಡಿ ನಿಮ್ಮ ಎದೆ ಉಬ್ಬಲಿದೆ. ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಸಂತಾನ ಭಾಗ್ಯ ಸಿಗುವ ಶುಭಗಳಿಗೆ ಹತ್ತಿರದಲ್ಲಿದೆ. ಕುಂಭರಾಶಿಯವರು ಜ್ಞಾನಕ್ಕೆ ಬೆಲೆ ಕೊಡುವವರು. ನಿಮ್ಮ ಮಕ್ಕಳು ಕೂಡ ಬುದ್ಧಿವಂತರಾಗಿ ಬೆಳೆಯಲಿದ್ದಾರೆ. 10ನೇ ಘಟನೆ ಕೋರ್ಟು ಕಚೇರಿ ಮತ್ತು ಕಾನೂನು ಜಯ. ಕುಂಭರಾಶಿಯವರಿಗೆ ನ್ಯಾಯದ ಮೇಲೆ ಅಪಾರ ನಂಬಿಕೆ. ದೀರ್ಘಕಾಲದಿಂದ ನಡೆಯುತ್ತಿದ್ದ ಕೋರ್ಟ್ ಕೇಸ್ಗಳು ನಿಮ್ಮ ಪರವಾಗಿ ಇತ್ಯರ್ಥವಾಗಲಿದೆ. ಆಸ್ತಿ ವಿವಾದಗಳಲ್ಲಿ ನಿಮಗೆ ಜಯ ಸಿಗಲಿದೆ. ನಿಮ್ಮ ವಿರುದ್ಧ ಯಾರೇ ಪಿತೂರಿ ನಡೆಸಿದರೂ ಸತ್ಯಕ್ಕೆ ಅಂತಿಮ ಜಯ ಸಿಗಲಿದೆ. ನಿಮ್ಮ ತಾಳ್ಮೆಯೇ ನಿಮ್ಮ ಅಸ್ತ್ರವಾಗಲಿದೆ. ಕುಂಭರಾಶಿಯವರು ಜಗಳ ಇಷ್ಟಪಡುವುದಿಲ್ಲ, ಆದರೆ ಅನ್ಯಾಯವನ್ನು ಸಹಿಸುವುದಿಲ್ಲ. ಈ ವರ್ಷ ನ್ಯಾಯ ದೇವತೆ ನಿಮ್ಮ ಪರವಾಗಿರುತ್ತಾಳೆ. 11ನೇಯ ಸಕಾರಾತ್ಮಕ ಘಟನೆ ಹೊಸ ತಂತ್ರಜ್ಞಾನ ಮತ್ತು ಆವಿಷ್ಕಾರ. ಕುಂಭರಾಶಿಯು ವಿಜ್ಞಾನಿಗಳ ರಾಶಿ ಎಂದು ಕರೆಯಲ್ಪಡುತ್ತದೆ. ಹೊಸ ವಿಷಯಗಳನ್ನು ಕಲಿಯುವುದು ನಿಮಗೆ ತುಂಬ ಇಷ್ಟ. ನೀವು ಹೊಸ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು, ಅಂದರೆ ಲೇಟೆಸ್ಟ್ ಲ್ಯಾಪ್ಟಾಪ್, ಮೊಬೈಲ್ ಅಥವಾ ಹೋಮ್ ಆಟೋಮೇಷನ್ ವಸ್ತುಗಳನ್ನು ಖರೀದಿಸುತ್ತೀರಿ. ಅಷ್ಟೇ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಹೊಸ ಸಾಫ್ಟ್ವೇರ್ಗಳನ್ನು ಕಲಿಯುವ ಮೂಲಕ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆ ಮಾಡಿಕೊಳ್ಳುತ್ತೀರಿ. ನಿಮ್ಮ ಐಡಿಯಾಗಳು ಬೇರೆಯವರಿಗೆ ಹುಚ್ಚು ಎನಿಸಬಹುದು, ಆದರೆ ಅದೇ ಐಡಿಯಾಗಳು ನಿಮಗೆ ಹಣ ತಂದುಕೊಡಲಿವೆ. 12ನೇಯ ಘಟನೆ ಕುಟುಂಬ ಮತ್ತು ಒಡಹುಟ್ಟಿದವರ ಆಸ್ತಿ ವಿಚಾರ. ಕುಂಭರಾಶಿಯವರಿಗೆ ಸಂಬಂಧಿಗಳಿಗಿಂತ ಸಿದ್ಧಾಂತ ಮುಖ್ಯವಾಗಿರುತ್ತದೆ. ಆದರೆ 2026ರಲ್ಲಿ ಕುಟುಂಬದ ಜೊತೆಗಿನ ಬಾಂಧವ್ಯ ಸುಧಾರಿಸಲಿದೆ. ಅಣ್ಣ ತಮ್ಮಂದಿರ ಅಥವಾ ಅಕ್ಕ ತಂಗಿಯರ ಜೊತೆಗಿನ ಆಸ್ತಿ ಹಂಚಿಕೆ ವಿಚಾರಗಳು ಹಿರಿಯರ ನೇತೃತ್ವದಲ್ಲಿ ಸುಲಭವಾಗಿ ಬಗೆಹರಿಯಲಿವೆ. ನಿಮಗೆ ಸೇರಬೇಕಾದ ಆಸ್ತಿಯ ಪಾಲು ಯಾವುದೇ ಜಗಳವಿಲ್ಲದೆ ನಿಮ್ಮ ಕೈ ಸೇರಲಿದೆ. ತಂದೆಯ ಕಡೆಯಿಂದ ಆರ್ಥಿಕ ಸಹಾಯ ಅಥವಾ ಬೆಂಬಲ ಸಿಗುವ ಸಾಧ್ಯತೆ ಇದೆ. 13ನೇಯ ಘಟನೆ ಆಧ್ಯಾತ್ಮಿಕ ಒಲವು ಮತ್ತು ದೈವ ದರ್ಶನ. ಕುಂಭರಾಶಿಯವರು ನಾಸ್ತಿಕರಂತೆ ಕಂಡರೂ ಆಳದಲ್ಲಿ ದೈವ ಭಕ್ತಿ ಇರುತ್ತದೆ. ನಿಮ್ಮ ಮನಸ್ಸು ಆಧ್ಯಾತ್ಮದ ಕಡೆಗೆ ವಾಲಲಿದೆ. ದೇವಸ್ಥಾನಗಳಿಗೆ ಭೇಟಿ ನೀಡುವುದು, ಹೋಮ ಹವನಗಳಲ್ಲಿ ಭಾಗವಹಿಸುವುದು ಹೆಚ್ಚಾಗಲಿದೆ. ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಕುಲದೇವರ ಆಶೀರ್ವಾದ ಈ ವರ್ಷ ನಿಮ್ಮ ಮೇಲೆ ಪ್ರಬಲವಾಗಿರಲಿದೆ. ಸ್ನೇಹಿತರೆ, ಇಲ್ಲಿಯವರೆಗೆ ಕೇವಲ ಒಳ್ಳೆಯದನ್ನು ಕೇಳಿದ್ದೀರಿ, ಆದರೆ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗುವುದಿಲ್ಲ. ಗ್ರಹಗಳ ಆಟದಲ್ಲಿ ಕೆಲವು ಎಚ್ಚರಿಕೆಗಳು ಇವೆ. ಈಗ ನಾನು ಹೇಳಲಿರುವ 2 ಘಟನೆಗಳು ನಕಾರಾತ್ಮಕವಾಗಿದ್ದು, ಕುಂಭರಾಶಿಯವರ ಸ್ವಭಾವದ ದೋಷದಿಂದಲೇ ಇವು ಸಂಭವಿಸಬಹುದು. ಎಚ್ಚರ ವಹಿಸಿದರೆ ಮಾತ್ರ ಪಾರಾಗಬಹುದು. 14ನೇಯ ಘಟನೆ ಆರೋಗ್ಯದಲ್ಲಿ ನರ ದೌರ್ಬಲ್ಯ ಮತ್ತು ಕಾಲಿನ ನೋವು. ಕುಂಭರಾಶಿಯ ಅಧಿಪತಿ ಶನಿ ಆಗಿರುವುದರಿಂದ ಮತ್ತು ಸಾಡೆ ಪ್ರಭಾವ ಇರುವುದರಿಂದ ನಿಮಗೆ ವಿಪರೀತವಾದ ಕಾಲು ನೋವು, ಮಂಡಿ ನೋವು ಅಥವಾ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಕುಂಭರಾಶಿಯವರು ಕೆಲಸದಲ್ಲಿ ಮುಳುಗಿದರೆ ಊಟ ತಿಂಡಿ ಮರೆಯುವವರು. ಇದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ದಾರಿ ಮಾಡಿಕೊಡಬಹುದು. ನೀವು ಸೋಮಾರಿತನ ಮಾಡಿದರೆ ಕಾಯಿಲೆಗಳು ನಿಮ್ಮನ್ನು ಆವರಿಸಿಕೊಳ್ಳುತ್ತವೆ. ಇದಕ್ಕೆ ಪರಿಹಾರ, ಪ್ರತಿದಿನ ಕನಿಷ್ಠ 20 ನಿಮಿಷ ವಾಕಿಂಗ್ ಮಾಡಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಬೇಡವೇ ಬೇಡ. 15ನೇ ಘಟನೆ ನಂಬಿಕೆ ದ್ರೋಹ ಮತ್ತು ಸ್ನೇಹಿತರಿಂದಲೇ ಮೋಸ. ಕುಂಭರಾಶಿಯವರ ಅತಿ ದೊಡ್ಡ ವೀಕ್ನೆಸ್ ಎಂದರೆ ಸ್ನೇಹ. ಸ್ನೇಹಿತರಿಗಾಗಿ ಪ್ರಾಣ ಕೊಡುವವರು ನೀವು, ಆದರೆ ನೀವು ಯಾರನ್ನು ಅತಿಯಾಗಿ ನಂಬುತ್ತೀರೋ ಅವರೇ ನಿಮಗೆ ಮೋಸ ಮಾಡುವ ಸಾಧ್ಯತೆ ಇದೆ. ನೀವು ಕಷ್ಟಪಟ್ಟು ದುಡಿದ ಹಣವನ್ನು ಸ್ನೇಹಿತರಿಗೆ ಸಾಲವಾಗಿ ಕೊಟ್ಟು ಹಣವೂ ಇಲ್ಲದೆ ಸ್ನೇಹವೂ ಇಲ್ಲದೆ ಪರದಾಡುವ ಪರಿಸ್ಥಿತಿ ಬರಬಹುದು. ನಿಮ್ಮ ಒಳ್ಳೆಯತನವನ್ನು ಜನ ದೌರ್ಬಲ್ಯ ಎಂದು ತಿಳಿದುಕೊಳ್ಳುತ್ತಾರೆ. ಇದಕ್ಕೆ ಪರಿಹಾರ, ಹಣದ ವಿಷಯದಲ್ಲಿ ಯಾರನ್ನೂ ನಂಬಬೇಡಿ. ಎಷ್ಟೇ ಆತ್ಮೀಯರಾಗಿದ್ದರೂ ಹಣಕಾಸಿನ ವ್ಯವಹಾರ ಮಾಡುವಾಗ ಕಾಗದ ಪತ್ರ ಮಾಡಿಸಿಕೊಳ್ಳಿ, ಇಲ್ಲವಾದರೆ ಕಣ್ಣೀರು ಹಾಕಬೇಕಾಗುತ್ತದೆ. ಕುಂಭರಾಶಿಯವರು ರಾಜಯೋಗವನ್ನು ಅನುಭವಿಸಲು ಮತ್ತು ಬರುವ ಕಷ್ಟಗಳನ್ನು ತಡೆಯಲು ಮಾಡಬೇಕಾದ ಸುಲಭ ಪರಿಹಾರಗಳು ಇಲ್ಲಿವೆ.
ಮುಂದಿನ 3 ನಿಮಿಷ ತುಂಬ ಮುಖ್ಯ, ಮಿಸ್ ಮಾಡಬೇಡಿ. ಕುಂಭರಾಶಿಯ ಅಧಿಪತಿ ಶನಿ ಮಹಾತ್ಮ. ಆದ್ದರಿಂದ ಸಾಡೆ ಸಾತಿಯ ಪ್ರಭಾವ ಕಡಿಮೆ ಮಾಡಲು ಪ್ರತಿ ಶನಿವಾರ ಶನಿ ದೇವಸ್ಥಾನದಲ್ಲಿ ಅಥವಾ ಆಂಜನೇಯನ ದೇವಸ್ಥಾನದಲ್ಲಿ 7ನೇ ದೀಪ ಹಚ್ಚಿ. ಇದು ನಿಮ್ಮ ಜೀವನದ ಕತ್ತಲೆಯನ್ನು ಓಡಿಸುತ್ತದೆ. ಎರಡನೆಯದಾಗಿ, ಜನಸೇವೆಯೇ ಜನಾರ್ದನನ ಸೇವೆ. ಶನಿ ಮಹಾತ್ಮನಿಗೆ ಬಡವರು ಮತ್ತು ಕಾರ್ಮಿಕರೆಂದರೆ ಪ್ರೀತಿ. ನೀವು ನಿಮ್ಮ ಕೈಲಾದಷ್ಟು ಬಡವರಿಗೆ, ಅಂಗವಿಕಲರಿಗೆ ಅಥವಾ ರಸ್ತೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅನ್ನದಾನ ಮಾಡಿ ಅಥವಾ ವಸ್ತ್ರದಾನ ಮಾಡಿ. ಪ್ರಾಣಿಗಳಿಗೆ, ವಿಶೇಷವಾಗಿ ಕಾಗೆಗಳಿಗೆ ಅಥವಾ ನಾಯಿಗಳಿಗೆ ಆಹಾರ ನೀಡಿ. ಕುಂಭರಾಶಿಯವರ ದಾನ ಧರ್ಮದ ಗುಣವೇ ನಿಮಗೆ ಶ್ರೀರಕ್ಷೆ. ನೀವು ಕೊಡುವ 1 ರೂಪಾಯಿ 100 ರೂಪಾಯಿಯಾಗಿ ನಿಮಗೆ ವಾಪಸ್ ಬರುತ್ತದೆ. 3ನೇ ಸರಳ ಪರಿಹಾರ, ಹನುಮಾನ್ ಚಾಲಿಸ. ಕುಂಭರಾಶಿಯವರು ಮಾನಸಿಕವಾಗಿ ಗಟ್ಟಿಯಾಗಲು ಆಂಜನೇಯನ ಶಕ್ತಿ ಅತ್ಯಗತ್ಯ. ಪ್ರತಿದಿನ ಅಥವಾ ಕನಿಷ್ಠ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ ಶ್ರೀ ಜೈರಾಮ್ ಎಂದು ಬರೆಯಿರಿ. ಇದು ನಿಮ್ಮ ಶತ್ರುಗಳನ್ನು ಮತ್ತು ರೋಗಗಳನ್ನು ದೂರವಿಡುತ್ತದೆ. ಸ್ನೇಹಿತರೆ, ಕುಂಭರಾಶಿಯವರ ಪಾಲಿಗೆ ನಿಜಕ್ಕೂ ಒಂದು ಅದ್ಭುತವಾದ ವರ್ಷ. ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಫಲ ಈಗ ಸಿಗುವ ಸಮಯ ಬಂದಿದೆ. ಗ್ರಹಗಳು ನಿಮಗೆ ಸಾಥ್ ನೀಡುತ್ತಿವೆ. ನೀವು ಕೇವಲ ಎಚ್ಚರಿಕೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡಬೇಕಷ್ಟೇ. ಈ 15 ಘಟನೆಗಳಲ್ಲಿ ನೀವು ಯಾವುದನ್ನು ಹೆಚ್ಚು ನಿರೀಕ್ಷಿಸುತ್ತಿದ್ದೀರಿ? ಸದ್ಯಕ್ಕೆ ನೀವು ಯಾವ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದೀರಿ? ಸಾಲದ ಸಮಸ್ಯೆಯೇ, ಮನೆಯಲ್ಲಿ ಅಶಾಂತಿಯೇ ಅಥವಾ ಆರೋಗ್ಯವೇ? ದಯವಿಟ್ಟು ಮುಚ್ಚುಮರೆ ಇಲ್ಲದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಸಮಸ್ಯೆಗೆ ತಕ್ಕ ಜ್ಯೋತಿಷ್ಯ ಪರಿಹಾರವನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಲು ಪ್ರಯತ್ನಿಸುತ್ತೇವೆ. ಹಾಗೆಯೇ ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ವಾಟ್ಸಾಪ್ನಲ್ಲಿ ಅವರಿಗೂ ಶೇರ್ ಮಾಡಿ. ಈ ದೈವಿಕ ಸಂದೇಶ ತಲುಪಲಿ. ಹೌದು, ನಿಮ್ಮ ಬದುಕು ಬಂಗಾರವಾಗಲಿ. ಹನುಮಂತನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಎಂದು ಹಾರೈಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.